ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಜೀವನ ಏನಾಗ್ತಾ ಇದೆ, ನನ್ನ ಜೀವನದಲ್ಲಿ ಯಾವೆಲ್ಲ ಘಟನೆಗಳು ನಡೆದಿದೆ, ಯಾವ ವಿಚಾರದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ಜೀವನದಲ್ಲಿ ಏನು ನಡೀತಾ ಇದೆ, ಯಾವ ವಿಚಾರದಲ್ಲಿ ನಾನು ಎಚ್ಚರಿಕೆಯಿಂದ ಇರಬೇಕು, ಯಾವ ವಿಚಾರ ಭಗವಂತನಿಂದ ನನಗೆ ತಿಳಿತಾ ಇದೆ, ಭಗವಂತನ ಸಂಕಲ್ಪ ಏನಾಗಿದೆ ನನ್ನ ಜೀವನದಲ್ಲಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಡ್ತಾ ಹೋಗ್ತೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನನ್ನ ಜೀವನ ಏನಾಗ್ತಾ ಇದೆ, ಯಾವ ವಿಚಾರದಲ್ಲಿ ನಾನು ಎಚ್ಚರಿಕೆಯಿಂದ ಇರಬೇಕು, ಮುಂದೆ ಏನಾಗೋದಿದೆ ಅನ್ನೋದು ಭಗವಂತನಿಂದ ನಿಮಗೆ ಏನು ಸೂಚನೆ ಕೊಡ್ತಾ ಇದೆ ಅಂತೇಳಿ. ನೀವು ನಂಬುವ ದೈವ ಯಾವುದಾದ್ರೂ ಆಗಿರಬಹುದು, ರಾಯರಾಗಿರಬಹುದು, ಹಾಗೆ ದೇವಿ ಆಗಿರಬಹುದು, ದೈವಗಳಾಗಿರಬಹುದು, ಶಿವ, ಪಾರ್ವತಿ, ಸಾಕಷ್ಟು ಶಕ್ತಿ ದೇವತೆಗಳಾಗಿರಬಹುದು ಅಥವಾ ದೈವಗಳಾಗಿರಬಹುದು. ಯಾವುದೇ ದೈವನ ನೀವು ತುಂಬಾ ಆರಾಧನೆ ಮಾಡ್ತೀರಿ ಅಥವಾ ನಿಮ್ಮ ಕುಲ ದೇವರು ಯಾವುದಾಗಿದೆ ಆ ದೇವ್ರನ್ನ ಏನು ಆರಾಧನೆ ಮಾಡ್ತೀರಿ ಅವರನ್ನು 3 ಬಾರಿ ನೆನೆಸ್ಕೊಂಡು ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಜೀವನದಲ್ಲಿ ಏನಾಗ್ತಾ ಇದೆ, ಏನಾಗಿದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವ ಸೂಚನೆ ಭಗವಂತ ನಿಮಗೆ ಕೊಡ್ತಾ ಇದ್ದಾನೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರ ರೀಡಿಂಗ್ ನೋಡೋಣ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅವರ ರೀಡಿಂಗ್ ನೋಡೋಣ. ನಿಮ್ಮ ಲೈಫಲ್ಲಿ ಏನಾಗಿದೆ, ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇದ್ದೀರಿ. ಕಮೆಂಟ್ಗಳಿಗೆಲ್ಲದಕ್ಕೂ ರಿಪ್ಲೈ ಕೊಡೋಕ್ಕಾಗ್ತಾಯಿಲ್ಲ, ಬಟ್ ಆದರೆ ನಾನು ಓದ್ತೀನಿ ಆಯಿತಾ. ಎಲ್ಲ ಕಮೆಂಟ್ಗಳಿಗೂ ಓದ್ತೀನಿ, ಸಾಧ್ಯವಾದರೆ ಲೈಕು ಕೂಡ ಕೊಡ್ತೀನಿ. ಏನಾದರೂ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ, ನಾನು ಯಾವತ್ತಾದರೂ ಒಂದು ದಿನ ಆ ರೀಡಿಂಗ್ನ ಮಾಡ್ತೀನಿ ಅಂತ ಹೇಳಬಹುದು. ನಿಮ್ಮ ಲೈಫ್ ಏನಾಗಿದೆ ನೋಡೋಣ. ಓಕೆ, ಇಲ್ಲಿ ಕೆಲವ್ರ ಲೈಫಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ನೀವು ಅನುಭವಿಸ್ತಾ ಇದ್ದೀರಿ. ಈ ಹಿಂದೆ 3ನೇ ವ್ಯಕ್ತಿಗಳಾಗಿರಬಹುದು, ನಿಮ್ಮ ಫ್ಯಾಮಿಲಿಗಳಲ್ಲೇ ನಿಮಗೊಂದಷ್ಟು ಈ ಕುತಂತ್ರಗೇಡಿ ಕೆಲಸಗಳನ್ನು ಮಾಡುವಂಥದ್ದು, ಎದುರು ಮುಖದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಇಂಥ ವ್ಯಕ್ತಿಗಳು. 3ನೇ ವ್ಯಕ್ತಿಗಳು ನಿಮ್ಮಲ್ಲೇ ಒಂದಷ್ಟು ಶತ್ರುಗಳಾಗಿರುವಂಥದ್ದಾಗಿರಬಹುದು, ಅಥವಾ ನಿಮ್ಮ ರಿಲೇಟಿವ್ಸ್ ಆಗಿರಬಹುದು, ಅಥವಾ ನಿಮ್ಮ ತುಂಬ ವರ್ಷಗಳಿಂದ ಒಂದು ಫ್ರೆಂಡ್ಶಿಪ್ನಲ್ಲಿದ್ದರೆ ಆ ವ್ಯಕ್ತಿಯಿಂದ ನಿಮಗೆ ಮೋಸ ಆಗದಂಥದ್ದಾಗಿರಬಹುದು. ಈ ರೀತಿ ಎಲ್ಲ ನೀವು ಸಾಕಷ್ಟು ಆಲ್ರೆಡಿ ನೋವುಗಳನ್ನು ಅನುಭವಿಸಿದ್ರಿ, ನೋವುಗಳನ್ನು ಇಂಥ ವ್ಯಕ್ತಿಗಳು ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ಮೊದಲನೆಯ ಕಾರ್ಡ್ನಲ್ಲೇ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಒಂದಷ್ಟು ಬಾಂಡಿಂಗ್ ಅನ್ನುವ ರೀತಿಯಲ್ಲಿ ತುಂಬ ಸ್ನೇಹಜೀವಿಗಳಾಗ್ಬಿಡೋದು, ಅಥವಾ ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿತ್ತು ಅಂತಂದರೆ ಅಟ್ಯಾಚ್ಮೆಂಟ್ ಆಗಿಬಿಡೋದು. ಅಟ್ಯಾಚ್ಮೆಂಟ್ ಹೋಗ್ತಾ 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 ಅದೊಂಥರ ಹ್ಯಾಬಿಟ್ ಆದಂಗೆ ಆಗ್ಬಿಡೋದು. ಈ ಸಪೋಸ್ ಫಾರ್ ಎಕ್ಸಾಂಪಲ್, ಅವ್ರು ಯಾಕೆ ಮಾತಾಡಲಿಲ್ಲ, ಅವ್ರು ಯಾಕೆ ನನಗೆ ಈ ಟೈಮಲ್ಲಿ ಮೆಸೇಜ್ ಮಾಡಲಿಲ್ಲ, ಅವ್ರು ಯಾಕೆ ಅವ್ರ ಮನೆ ಫಂಕ್ಷನಿಗೆ ಕರೀಲಿಲ್ಲ, ಅವ್ರು ಯಾಕೆ ಅವ್ರ ರೀತಿ ಇವ್ರನ್ನ ಮಾತಾಡಿಸ್ಲಿಲ್ಲ, ಈ ರೀತಿ ಎಲ್ಲ ಇದೆಯಲ್ಲ, ಅದು ನಿಮ್ಗೆ ಯಾವತ್ತೂ ನೋವು ಕೊಡುತ್ತೆ. ಅಟ್ಯಾಚ್ಮೆಂಟ್ ಬೇಡ. ಹೌದು, ಅಟ್ರಾಕ್ಷನ್ ಇರಲಿ, ನಿಮ್ಮನ್ನು ನೋಡಿ ಅವ್ರು ಅಟ್ರಾಕ್ಟ್ ಆಗೋ ರೀತಿ ಇರಲಿ, ಎಲ್ಲ ಇರಲಿ. ನೀವು ಯಾಕೆ ಅವ್ರ ಮೇಲೆ ಅಷ್ಟೊಂದು ಬಲವಾಗಿ ಅಟ್ರಾಕ್ಷನ್ ಆಗೋಗ್ತೀರಿ? ನೀವೇನಾದರೂ ಒಂದಷ್ಟು ನಿಮ್ಮ ಲೈಫಲ್ಲಿ ಸ್ಟ್ರಾಂಗ್ ಆಗಿ ನಿಂತು ನೀವು ನಿಮ್ಮ ಲೈಫ್ನ ನೋಡ್ಕೊಳ್ಳುವಂಥದ್ದಾಗಿರ್ಬೋದು, ಒಂದು ನಿಮ್ಮ ಊಟದ ಕಡೆ ಗಮನ ಆಗಿರ್ಬೋದು, ಒಂದು ನಿಮ್ಮ ಫಿನಾನ್ಷಿಯಲಿ ವಿಚಾರಗಳಾಗಿರ್ಬಹುದು, ಹಣಕಾಸಿನ ವಿಚಾರದಲ್ಲಿ ನೀವು ಒಂದಷ್ಟು ಸ್ಟ್ರಾಂಗ್ ಆಗಿ ನಿಲ್ಲುವಂಥದ್ದಾಗಿರ್ಬೋದು. ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಏನಿದೆ, ನಿಮಗೆ ಸಾಕಷ್ಟು ಅವಕಾಶಗಳು ಒದಗಿ ಬರುತ್ತೆ. ಜನಗಳು ನಿಮ್ಮನ್ನ ಈಗೋ ಅಂದ್ಕೊಂಡ್ರೂ ಪರವಾಗಿಲ್ಲ, ಒಂದಷ್ಟು ತೂಕದ ವ್ಯಕ್ತಿಯ ರೀತಿಯಲ್ಲಿ ನೀವು ಕಾಣಿಸ್ಕೊಳ್ಬೇಕಾಗತ್ತೆ. ಓಕೆ, ಇಲ್ಲಿ ತೂಕದ ವ್ಯಕ್ತಿಯ ರೀತಿಯಲ್ಲಿ ನೀವಿದ್ದಾಗ ಸಾಕಷ್ಟು ಅವಕಾಶಗಳು ಕೂಡ ನಿಮ್ಮ ಹತ್ರ ಬರುತ್ತೆ. ಹಾಗೆ ಫಿನಾನ್ಷಿಯಲಿ ನೀವೊಂದಷ್ಟು ಡಿಸಿಪ್ಲಿನ್ ಆಗಿದ್ದರೆ ನಿಮ್ಮ ಮನೇನ ಚೆನ್ನಾಗಿ ಇಟ್ಕೊಳ್ಳುವಂಥದ್ದು, ಹಾಗೆ ನಿಮ್ಮ ಸುತ್ತ ಇರುವ ವಾತಾವರಣನ ಚೆನ್ನಾಗಿ ಇಟ್ಕೊಳ್ಳುವಂಥದ್ದು, ನಿಮ್ಮ ಡ್ರೆಸ್ ಸೆನ್ಸ್ ಚೆನ್ನಾಗಿ ಇಟ್ಕೊಳ್ಳುವಂಥದ್ದು, ಒಂದು ನಿಮ್ಮನ್ನು ನೋಡಿದ ತಕ್ಷಣವೇ ವಾವ್ ಅನ್ನುವ ರೀತಿಯಲ್ಲಿದ್ದಾಗ ಸಾಕಷ್ಟು ಸಮೃದ್ಧಿ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಹೇಳಿ. ನೀವು ಇಷ್ಟಪಟ್ಟಂತಹ ವಸ್ತು ಆಗಿರ್ಬೋದು, ಇಷ್ಟಪಟ್ಟಂತಹ ಒಂದು ಏನು ಅವಕಾಶಗಳಾಗಿರಬಹುದು, ಅದು ನಿಮ್ಮ ಹತ್ರ ಒದಗಿ ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಸಾಕಷ್ಟು ಸಮಯ 9 of Wands, ನಾನು ತ್ಯಾಗ ಮಾಡಿದೆ, ಎಷ್ಟೆಲ್ಲ ಕೆಲಸಗಳು ಮಾಡಿದೆ, ಯಾರಿಂದನೂ ನನಗೆ ಒಂದಷ್ಟು ಅಪ್ರಿಷಿಯೇಷನ್ ಬರಲಿಲ್ಲ, ಹಾಗೆ ಯಾರಿಂದನೂ ಕೂಡ ನನ್ನನ್ನು ನೆನೆಸ್ಕೊಳ್ಳಲ್ಲ,
ನಾನು ಎಷ್ಟೆಲ್ಲ ಮಾಡಿದೆ, ಈ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದೆ, ಈ ಕೆಲಸಕ್ಕೋಸ್ಕರ ಎಷ್ಟೆಲ್ಲ ಮಾಡಿದೆ, ಈ ಸಂಸ್ಥೆಗೋಸ್ಕರ ಎಷ್ಟೆಲ್ಲ ಮಾಡಿದೆ. ಇಂಥ ಜೀವಿಗಳು ಇಲ್ಲಿ ನೋಡ್ತಾ ಇದ್ದೀರಿ, ರೀಡಿಂಗ್ನ ನೋಡ್ತಾ ಇದ್ದೀರಿ. ನಾನು ಎಷ್ಟೆಲ್ಲ ಮಾಡಿದ್ರೂ ಕೂಡ ನನಗೇನು ಬೆಲೆ ಕೊಡಲ್ಲ ಇವ್ರು ಯಾರು ಅನ್ನೋ ಆ ಫೀಲ್ ಎಷ್ಟೋ ಸಲ ಬಂದಿದೆ. ಬಟ್ ಆದರೆ ನಿಮ್ಮ ಲೈಫಲ್ಲಿ ನೀವು ಏನೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದ್ದೀರಲ್ಲ, ಅದು ಯಾವುದು ಕೂಡ ಯೂನಿವರ್ಸ್ ಸುಮ್ಮನೆ ಇಟ್ಕೊಳ್ಳೋದಿಲ್ಲ. ಯಾರಿಗಾದ್ರೂ ನೀವು ಒಬ್ರಿಗೆ ಒಳ್ಳೇದು ಮಾಡಿದ್ದೀರಾ ಅಂತ ಹೇಳಿದ್ರೆ ಜನಗಳು ಮರಿಬಹುದು ರೀ, ಜನಗಳು ಮರೆತು ಹೋಗ್ಬಿಡ್ತಾರೆ. ಬಟ್ ಆದರೆ ಪ್ರಕೃತಿ, ಭಗವಂತ ಮರೆಯೋದಿಲ್ಲ. ಟಾಸ್ಕ್ ಕೊಟ್ಟಿರ್ತಾನೆ, ಅಂಥ ವ್ಯಕ್ತಿಗಳನ್ನ ನಮ್ಮ ಮುಂದೆ ಕಳಿಸ್ತಾನೆ, ದಂಬರಾಟಗಳನ್ನು ಆಡಿಸ್ತಾನೆ, ಅಳಿಸ್ತಾನೆ, ಕರೆಸ್ತಾನೆ, ಎಲ್ಲ ಮಾಡ್ತಾನೆ. ಬಟ್ ಭಗವಂತ ಮರ್ತಿರೋದಿಲ್ಲ. ಅದನ್ನು ಜನ ಮರ್ತೋಗ್ಬಿಡ್ತಾರೆ. ನೀವೇನಾದರೂ ಮಾಡಿದರೆ, ಏನಾದರೂ ಪುಣ್ಯದ ಕೆಲಸ ಮಾಡಿದರೆ ಅದೆಲ್ಲನೂ ಮಾಡಿಸ್ಕೊಂಡು ನಿಮ್ಮನ್ನು ದೂರ ತಳ್ಳಿಬಿಡ್ತಾರೆ. ಹೌದು, ಆದರೆ ಭಗವಂತ ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ. ಭಗವಂತ ನೀನೇನು ಮಾಡಿದೀಯಾ, ನೀನೊಬ್ರಿಗೆ ಒಳ್ಳೇದು ಮಾಡಿದೀಯಾ ಅಂತ ಹೇಳಿದ್ರೆ ಅದು ನಿಮಗೆ ಕೊಟ್ಟೇ ಕೊಡ್ತಾನೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಸಾಕಷ್ಟು ಅವಕಾಶಗಳು ಬರಬೇಕಾಗಿತ್ತು. ನಿಮ್ಮ ಮೈಂಡ್ ಸೆಟ್ಟಿಂದ ಆಗಿರಬಹುದು. ನೀವು ಅದನ್ನು ತಗೊಳ್ಳೋದಕ್ಕೆ ರೆಡಿ ಇಲ್ವಲ್ಲ. ನೀವು ಯಾವುದೋ ಹಳೆ ವಿಚಾರಗಳನ್ನೇ ಮೆಲುಕು ಹಾಕ್ಕೊಳ್ತಾ ಇರೋದು, ಯಾವುದೋ ಕಳೆದೋಗಿರೋ ವಸ್ತುಗಳ ಬಗ್ಗೆನೇ ನೀವು ಚಿಂತೆ ಮಾಡುವಂಥದ್ದಾಗಿರ್ಬೋದು, ಯಾವುದೋ ಕಳೆದೋಗಿರುವಂಥ ವ್ಯಕ್ತಿಗಳ ಬಗ್ಗೆನೇ ಇದು ಮಾಡ್ಕೊಳ್ಳುವಂಥದ್ದು, ಜೀವನ ಅದನ್ನೆಲ್ಲ ಬಿಟ್ಟು ಮುಂದೆ ನಡೆಸಲಾ ಅಂತ ಹೇಳಿ ಮತ್ತೊಂದು ಸಲ ಥಿಂಕ್ ಮಾಡೋದು, ಮತ್ತಿನ್ನೇನೋ ಮತ್ತೆ ಬೇರೆ ರೀತಿಯಲ್ಲಿ ಥಿಂಕ್ ಮಾಡೋದು. ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬರುವಂತಹ ಅವಕಾಶಗಳನ್ನು ನೀವೇ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಹಾಗೆ ಕೆಲವು ಕೆಟ್ಟ ಕಣ್ಗಳಾಗಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಒಂದಷ್ಟು ನೀವು ಆ್ಯಕ್ಟಿವ್ ಆಗಿ ಇಲ್ಲದೆ ಇರೋ ಕಾರಣ, ನೀವು ನಿಮ್ಮ ಆರೋಗ್ಯದ ಕಡೆ ಅಥವಾ ನಿಮ್ಮ ಬಗ್ಗೆ ನೀವು ಕಾಳಜಿ ತೋರದೇ ಇರೋ ಕಾರಣ ಒಂದಷ್ಟು ನಿಮಗೆ ಬರಬೇಕಾಗಿರೋ ಅವಕಾಶಗಳು ಕೂಡ ಸ್ಕಿಪ್ ಆಗಿದೆ ಅಂತ ಹೇಳಿ ತೋರಿಸ್ತಾ ಇರುತ್ತೆ. ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ನಂಬಿದಂತಹ ಜನಗಳಿಂದನೇ ನಿಮಗೆ ಮೋಸ ಆಗುವ ಸಾಧ್ಯತೆಯೇ ಹೆಚ್ಚು. ನೀವು ಯಾರನ್ನು ತುಂಬ ನಂಬ್ತೀರಿ, ತುಂಬಾ ಆ ವ್ಯಕ್ತಿಗಳ ವಿಚಾರವಾಗಿ ತುಂಬ ಸ್ಯಾಕ್ರಿಫೈಸ್ ಮಾಡುವಂಥದ್ದು, ಆ ವ್ಯಕ್ತಿಗಳ ವಿಚಾರವಾಗಿ ತುಂಬ ಓಡಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಂಡಿರ್ತೀರಲ್ಲ, ಈ ರೀತಿ ಮಾಡ್ಕೊಂಡಿರೋದೇ ಮುಂದಿನ ದಿನಗಳಲ್ಲಿ ಅಂಥ ವ್ಯಕ್ತಿಗಳೇ ತಿರುಗಿ ಬೀಳುವಂಥ ಸಾಧ್ಯತೆ ಇದೆ. ಈ ಹಿಂದೆನೂ ಕೂಡ ತುಂಬ ನಂಬಿಕೆ ಇಟ್ಟು ಮುಂದೆ ಹೋದಾಗ ನಿಮಗೆ ಅಂಥ ವಿಚಾರಗಳಲ್ಲಿ ನೋವು ಕೊಡುವಂಥದ್ದು ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆಯೇ ನಾನು ಇವತ್ತಿನ ರೀಡಿಂಗಲ್ಲಿ ಅದ್ಭುತವಾದ ಶ್ರೀ ಯಂತ್ರನ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಆರ್ಥಿಕ ಸಮಸ್ಯೆಯಲ್ಲಿದ್ದೀರಿ, ಹಣಕಾಸಿನ ವಿಚಾರದಲ್ಲಿ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದೀರಿ, ನಮ್ಮ ವರಮಹಾಲಕ್ಷ್ಮಿ ಪೂಜೆ ಏನಿದೆ ಬಹಳಷ್ಟು ವರ್ಷಗಳಿಂದ ಅದ್ಭುತವಾದ ಒಂದು ಮುಹೂರ್ತದಲ್ಲಿ ಬಂದಿದೆ. ಆ ದಿನ, ಈ ವರಮಹಾಲಕ್ಷ್ಮಿ ಪೂಜೆಯ ದಿನ, ಈ ಶ್ರೀಯಂತ್ರ, ನೀವೇನು ಒಡವೆ, ಚಿನ್ನ, ಬೆಳ್ಳಿ ಎಲ್ಲ ಖರೀದಿ ಮಾಡ್ತೀರಲ್ಲ, ಈ ಯಂತ್ರಗಳ ರಾಜ ಅಂತಲೇ ಕರೀತಾರೆ. ಈ ಯಂತ್ರನ ಸ್ಥಾಪನೆ ಮಾಡೋದ್ರಿಂದ ನಿಮ್ಮ ಮನೆಯ ಸುತ್ತ 40 ಡಿಗ್ರಿ ಸೆಲ್ಸಿಯಸಲ್ಲಿ ಏನೇನಿದೆಯಲ್ಲ, ಯಾರೂ ಕೂಡ ನಿಮಗೆ ಶತ್ರುಗಳು ಬರೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಲೈಫಲ್ಲಿ ನಿಧಾನಗತಿಯಲ್ಲಿ ಒಂದಷ್ಟು ಸಮೃದ್ಧಿ ಬರ್ತಾ ಹೋಗುತ್ತೆ. ಇದನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಕೂಡ ದೈವಿಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲಿ ಯಾಕಂದರೆ ದೈವಗಳು ಈ ಶ್ರೀ ಯಂತ್ರದಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಇದನ್ನು ಬೇಗ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಬುಕ್ ಆದಮೇಲೆ ನೀವುಗಳು ಕೇಳ್ತೀರಿ, ಅದನ್ನು ನಾವು ಮಾಡಿಸೋದಕ್ಕೆ ರೆಡಿ ಆಗೋದಿಲ್ಲ. ಬೇರೆ ಸ್ಟೋನ್ಸ್ಗಳಾದರೆ ನಾವು ತಂದು ಹೀಲ್ ಮಾಡ್ಬೋದು. ಬಟ್ ಆದರೆ ಶ್ರೀಯಂತ್ರನ ಈ ವರಮಹಾಲಕ್ಷ್ಮಿ ಟೈಮ್ಗೋಸ್ಕರನೇ ಅವರು ಕೂಡ ಇದು ಮಾಡ್ತಾ ಇರ್ತಾರೆ, ಸ್ಥಾಪನೆ ಮಾಡ್ತಾ ಇರ್ತಾರೆ, ಅವರು ಕೂಡ ತಯಾರಿ ಮಾಡ್ತಾ ಇರ್ತಾರೆ. ನಾನು ಮುಂಚಿತವಾಗಿ ಅದನ್ನು ಮಾಡಿಸ್ಬೇಕಾಗತ್ತೆ ಅಂತ ಹೇಳ್ತಾ, ಈ ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ನೀವು ಒಂದಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ ಹೇಳಬಹುದು. ಯಾರೆಲ್ಲ 2ನೇಯ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಜೀವನದಲ್ಲಿ ಏನಾಗಿದೆ, ಏನಾಗುತ್ತೆ, ನೀವು ನಂಬುವ ದೈವ ನಿಮಗೆ ಏನು ಹೇಳ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗಲ್ಲಿ ನೋಡ್ತಾ ಹೋಗೋಣ. ನಿಮ್ಮ ಪಾಸ್ಟ್ ಲೈಫಲ್ಲಿ ತುಂಬ ಸಂಬಂಧಗಳಿಗೆ ತುಂಬ ಎಮೋಷನ್ ವ್ಯಕ್ತಿಗಳು, ನೀವು ಸಂಬಂಧಗಳನ್ನು ಬೇಗ ಬಿಡುವಂತಹ ವ್ಯಕ್ತಿಗಳಲ್ಲ. ನೀವು ಬೇಗ ಯಾರಾದರೂ ಒಬ್ಬರು ವ್ಯಕ್ತಿಗಳು ಎದುರು ನೋಡಿದ ತಕ್ಷಣವೇ, ನಿಮ್ಮ ಮುಖ ನೋಡಿದ ತಕ್ಷಣ ಬೇಗ ಅಟ್ರ್ಯಾಕ್ಟ್ ಆಗುವಂಥದ್ದಾಗಿರ್ಬೋದು, ಅಥವಾ ನೀವು ಅವ್ರುಗಳನ್ನು ಬೇಗ ಅಟ್ರ್ಯಾಕ್ಟ್ ಮಾಡುವ ರೀತಿಯಲ್ಲಾಗಿರಬಹುದು, ಬೇಗ ಹೊಂದ್ಕೊಳ್ಳುವಂತಹ ಸಾಮರ್ಥ್ಯ ಇರುವಂತಹ ವ್ಯಕ್ತಿಗಳು ನೀವಾಗಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಈ ಹಿಂದೆನೂ ಅಷ್ಟೇ ನೀವು ಸಂಬಂಧಗಳಿಗೆ ತುಂಬಾ ಬೆಲೆ ಕೊಡ್ತೀರಿ. ಹಾಗೆ ಇಲ್ಲಿ ಏನೇ ಆಗಿದ್ರು, ನಿಮ್ಮ ಜೀವನದಲ್ಲಿ ಏನೇ ಈ ಪಾಸ್ಟಲ್ಲಿ ಆಗಿದ್ರು, ನಿಮ್ಮ ಫ್ಯಾಮಿಲಿ ಕೈ ಬಿಟ್ಟಿಲ್ಲ ನಿಮಗೆಲ್ಲೋ.
ನಿಮ್ಮ ಸಂಸಾರ ಕೈ ಬಿಟ್ಟಿಲ್ಲ, ನಿಮ್ಮ ಅಪ್ಪ ಅಮ್ಮ ಕೈ ಬಿಟ್ಟಿಲ್ಲ, ಅಕ್ಕ ತಂಗಿ ಅಣ್ಣ ತಮ್ಮ ಕೈ ಬಿಟ್ಟಿಲ್ಲ. ಅಲ್ಲಿ ಯಾರೋ ಒಬ್ಬರು ನಿಮ್ಮನ್ನ ಕೈ ಹಿಡಿದು ನೀವೇನು ಮಾಡಿದಿರಿ ಆ ವಿಶ್ವಾಸನ ಇಟ್ಕೊಂಡು ಅವರು ನಿಮ್ಮ ನೋವಿನಲ್ಲಿ ಭಾಗಿಯಾಗುವಂಥದ್ದು, ಮಾತನಾಡುವಂಥದ್ದು, ಸಮಾಧಾನ ತೋರುವಂಥದ್ದು ಈ ರೀತಿ ಮಾಡಿದ್ರೆ. ಹೌದು, ಬಲವಾಗಿ ನಿಮಗೆ ಇಲ್ಲಿ ಪೆಂಟಿಕಲ್ಸ್ ಎಲ್ಲೂ ಕಾಣ್ತಾ ಇಲ್ಲ, ಹಣದ ವಿಚಾರದಲ್ಲಿ ನಿಮ್ಗೆ ತೊಂದರೆ ಆಗಿರ್ಬೋದು, ಏನೇ ಇರ್ಬೋದು. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಶ್ರೀಯಂತ್ರನ ತೋರಿಸ್ತಾ ಇದ್ದೀನಿ. ಈ ಶ್ರೀಯಂತ್ರನ ಸ್ಥಾಪನೆ ಮಾಡೋದ್ರಿಂದ ಏನಾಗುತ್ತೆ, ವರಮಹಾಲಕ್ಷ್ಮಿ ಪೂಜೆ ತುಂಬ ಹತ್ತಿರದಲ್ಲಿದೆ, ಸ್ಥಾಪನೆ ಮಾಡೋದ್ರಿಂದ ನಮ್ಮಲ್ಲಿರುವ ಆರ್ಥಿಕ ಸಮಸ್ಯೆ ಆಗಿರಬಹುದು, ಸಾಲಗಳಾಗಿರಬಹುದು, ಹಾಗೆ ತುಂಬ ನಮ್ಮ ಜೀವನದಲ್ಲಿ ನಾವು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೋಗ್ತಾ ಇದ್ವಿ, ಅದಕ್ಕೆ ಏನೂ ಆಗ್ತಾ ಇಲ್ಲ ಅನ್ನೋದಾದರೆ ಇದ್ರ ಜೊತೆಯಲ್ಲಿ 2 ಕುಬೇರ ದೀಪ ಕೂಡ ಬರ್ತಾ ಇದೆ. ಇದನ್ನ ವರಮಹಾಲಕ್ಷ್ಮಿ ಹಬ್ಬದ ದಿನ ಸ್ಥಾಪನೆ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಸಮೃದ್ಧಿ ಲೈಫ್ ಆಗುತ್ತೆ, ಹಾಗೆ ದೈವಿಕ ಶಕ್ತಿ ಹೆಚ್ಚಾಗತ್ತೆ ಅಂತ ಹೇಳ್ಬೋದು. ಇಲ್ಲಿ 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಶ್ರೀಯಂತ್ರ ಈ ರೀತಿ ಇರುತ್ತೆ. ಇದು ಯಂತ್ರಗಳ ರಾಜ ಅಂತಾನೆ ಕರೀತಾರೆ. ಓಕೆ, ಇಲ್ಲಿ ಇದನ್ನ ಇಡೋದ್ರಿಂದ ಮನೆಯಲ್ಲಿ ಯಾವ 40 ಡಿಗ್ರಿ ಸುತ್ತಮುತ್ತ ಎಲ್ಲೂ ಕೂಡ ಇಲ್ಲಿ 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಮುಂದೆ ಈಗೇನೇ ಕೆಲಸ ಮಾಡ್ತಾ ಇದ್ರು ಅದರಲ್ಲಿ ನಾನು ಲಾಭನೇ ಕಾಣ್ತಾ ಇಲ್ಲ ಅನ್ನೋರು ಮುಂದಿನ ಜೀವನದಲ್ಲಿ, ಮುಂದಿನ ದಿನಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಜಯ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಮಾತು ತುಂಬ ತೂಕವಾಗಿ ಮಾತಾಡಬೇಕಾಗತ್ತೆ. ತುಂಬ ಎಚ್ಚರಿಕೆಯಿಂದ 100 ಬಾರಿ ಯೋಚನೆ ಮಾಡಿ ನೀವೊಂದಷ್ಟು ಮಾತನಾಡಬೇಕಾಗತ್ತೆ. ಆ ಮಾತುಗಳಿಂದನೇ ಎಷ್ಟೋ ಲಾಭಗಳನ್ನ ನೀವು ಪಡ್ಕೊಳ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನಿಮ್ಮ ಯೋಚನೆಗಳು ಕೂಡ ಒಂದು ರೀತಿಯಾದಂತಹ ಎಲ್ಲರೂ ಬೇಕು ಅನ್ನುವ ರೀತಿಯಲ್ಲಿ, ಅಥವಾ ಎಲ್ಲರನ್ನು ಇಟ್ಕೊಂಡು ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅನ್ನುವ ರೀತಿಯಲ್ಲಿ ಮುಂದಿನ ದಿನಗಳು ಹೋಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಅದ್ಭುತ. ಈಗಿನ ಸಮಯ ಎಷ್ಟೇ ನೋವಲ್ಲಿರಿ, ಎಷ್ಟೇ ಹಗಲು ರಾತ್ರಿ ಹೇಳ್ತಾ ಇರಿ, ಎಷ್ಟೇ ಕಷ್ಟಪಡ್ತಾ ಇರಿ, ಎಷ್ಟು ಶ್ರಮ ಪಡ್ತಾ ಇರಿ, ನನ್ನ ಜೀವನದಲ್ಲಿ ನನಗೆ ಲಾಭನೇ ಕಾಣಲ್ವೇನೋ, ನನ್ನ ಲೈಫೇ ಮುಗಿತೇನೋ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ತಿರುವು ಕಾಣ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗೋದಾಗಿರ್ಬೋದು, ಅಥವಾ ಸಾಂತ್ವನ ಹೇಳೋದಕ್ಕೆ ಯಾವ ಕೈ ಕೂಡ ಇಲ್ಲ ಅಂತ ಹೇಳಿದ್ರೆ ಅಂಥ ವ್ಯಕ್ತಿಗಳು ಕೂಡ ಜೀವನದಲ್ಲಿ ಬರ್ತಾರೆ. ಯಾರೆಲ್ಲ ಸಿಂಗಲ್ಸ್ ನೋಡ್ತಾ ಇದ್ದೀರಿ, ನಿಮ್ಮ ಲೈಫಲ್ಲಿ ಅದ್ಭುತವಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶ ಆಗ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನಿಮಗೆ ಸಮಾಧಾನ ಮಾಡೋಕ್ಕೆ ಕೂಡ ನಿಮ್ಮ ಮಾತೃ ವಾತ್ಸಲ್ಯ ಆಗಿರ್ಬೋದು, ತಂದೆ ಪ್ರೀತಿ ಆಗಿರ್ಬೋದು, ಇದೆಲ್ಲ ಸಿಗ್ತಾ ಹೋಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಈ ಓವರಾಲ್ ಈ ರೀಡಿಂಗ್ ನಾನು ನೋಡಿದಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಸಂಬಂಧಗಳು ನಿಮ್ಗೆ ಈ ಹಿಂದೆ ಏನೇ ಆಗಿರ್ಬೋದು, ನಿಮ್ಮ ಸಂಬಂಧಗಳು ನಿಮಗೆ ಬಿಟ್ಕೊಟ್ಟಿಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಒಂಟಿ ಯಾರೆಲ್ಲ ನೋಡ್ತಾ ಇದ್ರಿ ಅವರು ಕೂಡ ಮುಂದಿನ ದಿನಗಳಲ್ಲಿ ಒಂದಷ್ಟು ಕೈ ಹಿಡಿದು ನಡೆಸುವಂತಹ ಲೈಫ್ ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಯಾರೆಲ್ಲ 3ನೇ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತೇಳಿ. ನನ್ನ ಜೀವನದಲ್ಲಿ ಏನಾಗ್ತಾ ಇದೆ, ಯಾವ ವಿಚಾರದಲ್ಲಿ ನಾನು ಎಚ್ಚರಿಕೆಯಿಂದ ಇರಬೇಕು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ನನ್ನ ಜೀವನದಲ್ಲಿ ಏನಾಗ್ತಾ ಇದೆ, ಯಾವ ವಿಚಾರದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ, ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ. ಆ್ಯಕ್ಚುಲಾಗಿ ನಿಮ್ಮ ಲೈಫಲ್ಲಿ ಒಂದಷ್ಟು ನಿಮ್ಮನ್ನು ಸರಿ ದಾರಿಯಿಂದ ತಗೊಂಡು ಹೋಗುವಂತಹ ಕೆಲ ವ್ಯಕ್ತಿಗಳಿದ್ದಾರೆ. ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಲ್ಲಿ ನಿಮಗೆ ನೀವೇನು ಮಾಡ್ತೀರಾ, ನಾನು ಇಂಡಿಪೆಂಡೆಂಟ್ ಆಗಿರಬೇಕು, ನಾನು ಒಂಟಿಯಾಗಿ ಎಲ್ಲ ಮಾಡಿಬಿಡ್ತೀನಿ, ನನ್ನ ಕೈಯಲ್ಲಿ ಮಾತ್ರ ಆಗೋದು ಸಾಧ್ಯ, ಇದನ್ನೆಲ್ಲ ದಯವಿಟ್ಟು ನೀವು ಒಂದಷ್ಟು ತಳ್ಳಿ ಇಡಬೇಕಾಗತ್ತೆ. ಆ್ಯಕ್ಚುಲಾಗಿ ನೀವು ಯಾರಾದರೂ ಒಬ್ಬರು ನಿಮ್ಮ ಮನೇಲಿ ಹಿರಿಯರಾಗಿರ್ಬೋದು, ಅಥವಾ ನಿಮ್ಗೆ ಯಾರಾದರೂ ಒಬ್ಬರು ಗೈಡೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ನೀವು ಅದನ್ನು ತಲೆಬಾಗಿಸಿ ಕೇಳಬೇಕಾಗತ್ತೆ ಅಂತ ಹೇಳಬಹುದು. ಇಲ್ಲಿ ಏನು ಮಾಡ್ತಿದ್ದೀರಿ, ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹೌದು, ಈ ಹಿಂದೆ ಬೇರೆಯವ್ರು ಕೊಟ್ಟಂತಹ ಐಡಿಯಾಸ್ಗಳೆಲ್ಲ ಅದು ನಿಮಗೆ ಸೆಟ್ ಆಗೋದಿಲ್ಲ, ಅವ್ರ ವೇ ಆಫಲ್ಲಿ ನೀವು ನಡೆದಾಗ ಅದು ಸರಿ ದಾರಿಯ ಹೋಗೋದಿಲ್ಲ. ಕೆಲವು ಸಲ ಏನಾಗತ್ತೆ, ನೀವು ಬೇರೆಯವರ ಮಾತುಗಳನ್ನು ಕೇಳಬೇಕಾಗತ್ತೆ. ಹಾಗೆ ನೀವೊಂದಷ್ಟು ಬೇರೆಯವ್ರನ್ನ ಒಂದಷ್ಟು ನಿಮ್ಮ ನಗುವಿನ ಮೂಲಕ ಆಗಿರ್ಬೋದು, ಒಂದಷ್ಟು ಬಾಂಡಿಂಗ್ ಕ್ರಿಯೇಟ್ ಮಾಡುವ ಮೂಲಕ ಆಗಿರ್ಬೋದು, ಅವ್ರನ್ನ ಮುಂದಿನ ದಿನಕ್ಕೆ ತಗೊಂಡು ಹೋದರೆ ಸಾಕಷ್ಟು ಆಪರ್ಚುನಿಟೀಸ್ಗಳು ನಿಮಗೆ ಕಾಯ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಬೇರೆಯವರ ಸಲಹೆನೂ ಕೇಳಬೇಕಾಗತ್ತೆ. ನೀವು ಕೇಳಕ್ಕೆ ಆಗದೇ ಇದ್ರೂ ಕೂಡ ಹೌದಾ ಅನ್ನುವ ಮಾತಿನಿಂದ ನೀವು ಮುಂದೆ ಹೋದಾಗೂ ಕೂಡ ನಿಮಗೆ ಸಾಕಷ್ಟು ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಮೆಜಿಷಿಯನ್ ಬಂದಿರೋದ್ರಿಂದ ನೀವು ನಂಬುವ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇದೆ.
ಸದಾಕಾಲ ನಿಮ್ಮ ಮೇಲಿದೆ. ನಿಮ್ಮ ಕುಲದೇವ್ರ ಆಶೀರ್ವಾದನೂ ಕೂಡ ಇದೆ. ನೀವು ಯಾವ ದೇವ್ರನ್ನ ತುಂಬ ಅತಿಯಾಗಿ ಬಲವಾಗಿ ನಂಬ್ತೀರಾ ಅದ್ರ ಪ್ರೊಟೆಕ್ಷನ್ ಕೂಡ ಇದೆ. ಅದೇ ರೀತಿ ಕೂಡ ನೀವು ಎಲ್ಲದನ್ನೂ ಕೂಡ ಸಂಭಾಳಿಸ್ತಾ ಹೋಗ್ಬೇಕಾಗತ್ತೆ. ಪ್ರತಿ ಸಲ ಕೋಪ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಸಿಟ್ಟಾಗಿರಬಹುದು, ಇದು ಯಾವುದು ಮಾಡ್ಕೊಳ್ದಿರಾ ನೀವು ನಿಮ್ಮ ಕೆಲಸ ಯಾವುದೇ ಕೆಲಸ ಪ್ರಾರಂಭ ಮಾಡುವಾಗ ಆಗಿರ್ಬೋದು ಅಥವಾ ಯಾವುದೇ ಒಳ್ಳೆ ಕೆಲಸಗಳಿಗೆ ಹೋಗೋದಾಗಿರ್ಬೋದು, ಅದಕ್ಕಿಂತ ಮುಂಚೆ ನೀವು ಯಾವ ದೇವರನ್ನ ತುಂಬ ನಂಬ್ತೀರಾ ಮನೆಯಲ್ಲೇ ಕೈ ಮುಗಿಯುವಂಥದ್ದು ಅಥವಾ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕುವಂಥದ್ದು ಮಾಡಿ ಮುಂದೆ ಹೋದಾಗ ನಿಮ್ಮಲ್ಲಿ ನಿಮ್ಮ ಜೀವನದಲ್ಲಿ ಹೌದು ಅಲ್ಲಿ ಇಲ್ಲಿ ಒಂದಷ್ಟು ಶತ್ರುಗಳೆಲ್ಲ ಇದ್ದಾರೆ ನಿಮ್ಮ ಜೀವನದಲ್ಲಿ, ಅಲ್ಲಿ ಇಲ್ಲಿ ಒಂದಷ್ಟು ಕಸಗಳನ್ನ ನಿಮ್ಮ ತಲೆಯಲ್ಲೂ ತುಂಬಿಟ್ಕೊಂಡಿದ್ದೀರಾ, ನಿಮ್ಮ ಜೀವನದಲ್ಲೂ ಕಸದಂಥ ವ್ಯಕ್ತಿಗಳು ಇದ್ದಾರೆ. ಭಗವಂತನೇ ಅದನ್ನ ನಿಧಾನಕ್ಕೆ ರಿಮೂವ್ ಮಾಡುತ್ತೆ. ನಿಮ್ಮ ಜೀವನನ ಯಾರಾದರೂ ಹಾಳು ಮಾಡಬೇಕು ಅನ್ನುವ ಪ್ರಯತ್ನ ಮಾಡ್ಕೊಂಡಿದ್ದಾಗಿರಬಹುದು, ಜೀವನನ ಹಾಳು ಮಾಡ್ತೀನಿ ಅನ್ನುವ ಪ್ರಯತ್ನದಲ್ಲಿ ಯಾರಾದರೂ ಇದ್ದರೆ ಭಗವಂತನೇ ನಿಮ್ಮ ಜೀವನದಿಂದ ತೆಗಿತಾ ಇದ್ದಾನೆ. ನಿಮಗೆ ನೋವು ಉಂಟಾಗ್ತಾ ಇರ್ಬೋದು, ಅವ್ರು ಯಾಕೆ ನನ್ನಿಂದ ದೂರ ಆದರು, ಇವ್ರು ಯಾಕೆ ನನ್ನಿಂದ ದೂರ ಆದರು, ಅವ್ರು ಯಾಕೆ ಇದ್ದಕ್ಕಿದ್ದಂಗೆ ನನ್ನಿಂದ ಈ ಥರ ಚೇಂಜ್ ಆಗಿಬಿಟ್ರು ಅಂತ ಹೇಳಿದ್ರೆ, ಇದು ನೀವೇನು ಭಗವಂತನಿಗೆ ತುಂಬ ನಂಬಿದಿರಲ್ಲ ಅದಕ್ಕೆ ತಕ್ಕ ಹಾಗೆ ಭಗವಂತ ನಿಮಗೆ ಕೆಲಸ ಮಾಡಬೇಕಲ್ಲ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾರು ಬೇಕು ಯಾರು ಬೇಡ ಅನ್ನೋದು ಭಗವಂತನೇ ನಿರ್ಧರಿಸಿದ್ದಾನೆ. ಕೆಲವು ತುಂಬ ವರ್ಷದಿಂದ ನಾನು ತುಂಬ ಮಿತ್ರರಾಗಿದ್ವಿ, ಈಗ ಶತ್ರುಗಳಾಗ್ಬಿಟ್ವಿ ಅನ್ನೋದಕ್ಕೆ ಇದಕ್ಕೂ ಕೂಡ ಒಂದು ಭಗವಂತನ ನಿರ್ಣಯ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಅಂತ ವ್ಯಕ್ತಿಗಳ ಋಣ ಅಷ್ಟೇ ಇತ್ತು, ಆ ವ್ಯಕ್ತಿ ಇನ್ನೂ ಜಾಸ್ತಿ ದಿನ ಇದ್ದರೆ ನಿನ್ನ ಲೈಫೇ ಹಾಳಾಗತ್ತೆ ಅನ್ನೋದಕ್ಕೋಸ್ಕರ ಭಗವಂತನೇ ಅದನ್ನು ತೆಗೆದಿದ್ದಾನೆ. ಏನಾದರೂ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ಎರಡು ರೀತಿ ಯೋಚನೆ ಮಾಡ್ತೀರಿ. ದಯವಿಟ್ಟು ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಒಂದು ಸಲ ಕೂತ್ಕೊಂಡು ಯೋಚನೆ ಮಾಡಿದಾಗ ಒಂದು ದೃಢ ನಿರ್ಧಾರದಲ್ಲಿ ಏನು ಹೋಗ್ತಾ ಇರ್ತೀರಿ ಅದೇ ವೇ ಆಫಲ್ಲಿ ಒಂದು ದೃಢ ನಿರ್ಧಾರ ಇಟ್ಕೊಂಡು ಮುಂದಿನ ಹೆಜ್ಜೆಗಳನ್ನು ನೀವು ಇಡಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ಇದು ಶ್ರೀಯಂತ್ರ, ಇದು ಮತ್ತೊಮ್ಮೆ ನಾನು ಹೇಳಬೇಕಾಗತ್ತೆ, ಶ್ರೀಯಂತ್ರ ಯಂತ್ರಗಳ ರಾಜ ಅಂತಾನೆ ಕರೀತಾರೆ. ಇದನ್ನ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಥವಾ ದೀಪಾವಳಿಯ ಧನಲಕ್ಷ್ಮಿಯ ದಿನ ಸ್ಥಾಪನೆ ಮಾಡೋದ್ರಿಂದ ಏನಾಗುತ್ತೆ, ಅಷ್ಟೈಶ್ವರ್ಯ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ಬೋದು. ಯಾರೆಲ್ಲ ಆರ್ಥಿಕ ಸಾಲದಲ್ಲಿ ತುಂಬ ಬಿಕ್ಕಟ್ಟಲ್ಲಿ ಒದ್ದಾಡ್ತಾ ಇದ್ದೀರಿ, ಹಾಗೆ ಯಾರೆಲ್ಲ ಮಾನಸಿಕವಾಗಿ ನೊಂದಿದ್ದೀರಿ, ಹಾಗೆ ನಿಮ್ಮ ಮನೆಯ ವಾತಾವರಣ ಸರಿ ಇರೋದಿಲ್ಲ, ಇಂಥವ್ರಿಗೆಲ್ಲ ಇದು ಅದ್ಭುತವಾಗಿ, ಏಕೆಂದರೆ ಇದರಲ್ಲಿ ಅಷ್ಟ ದೇವತೆಗಳು ಇರ್ತಾರೆ, ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಇದನ್ನು ಇಟ್ಟಿರುವಂತಹ ಮನೆಗಳಲ್ಲಿ ಯಾವ ಶತ್ರುಗಳು ಕೂಡ ಬರೋದಕ್ಕೆ ಆಗೋದಿಲ್ಲ. ನಿಮ್ಮ ಲೈಫಲ್ಲಿ ಒಳ್ಳೊಳ್ಳೆ ಕಾರ್ಯಗಳು ನಿಮ್ಮ ಫ್ಯಾಮಿಲಿಯಲ್ಲಾಗಿರ್ಬೋದು, ನಿಮ್ಮ ಮನೆಗಳಲ್ಲಾಗಿರ್ಬಹುದು ಸದಾ ಶುಭ ಸಮಾರಂಭಗಳೇ ನಡೀತಾ ಹೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.